ಪ್ರಿಯ ವೀಕ್ಷಕರೇ, ಈ 4 ಚಿತ್ರಗಳನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಮೊದಲನೆಯ ಚಿತ್ರದಲ್ಲಿ ಸಂಘದ ಕಾರ್ಯಾಲಯವನ್ನು ಸ್ವಚ್ಛಗೊಳಿಸುತ್ತಿರುವ ಅಂದಿನ ಸಂಘದ ಸಾಮಾನ್ಯ ಕಾರ್ಯಕರ್ತ, ಇಂದು ಭವ್ಯ ಭಾರತದ ಹೆಮ್ಮೆಯ ಪ್ರಧಾನಿಗಳಾದ ಮಾನ್ಯ ನರೇಂದ್ರ ಮೋದಿಯವರು. ಎರಡನೇ ಚಿತ್ರದಲ್ಲಿ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಬಡತನದ ಬೇಗುದಿಯಲ್ಲಿ ಬೆಂದು ನೊಂದು ನಿರಂತರವಾಗಿ ಹೋರಾಡಿದ ಈ ಮಹಿಳೆ ಇಂದು ಭಾರತದ ರಾಷ್ಟ್ರಪತಿಗಳು. ಮೂರನೇ ಚಿತ್ರದಲ್ಲಿ ಬಾಲ್ಯದಲ್ಲಿಯೇ ಸನ್ಯಾಸವನ್ನು ಸ್ವೀಕರಿಸಿ ಒಂದು ಮಠಕ್ಕೆ ಸೀಮಿತವಾಗಿರಬೇಕಾದ ಈ ವ್ಯಕ್ತಿ ಇಂದು ಭಾರತದ ಬೃಹತ್ ರಾಜ್ಯ ಉತ್ತರ ಪ್ರದೇಶದ ಯಶಸ್ವಿ ಮುಖ್ಯಮಂತ್ರಿ. ನಾಲ್ಕನೇ ಚಿತ್ರದಲ್ಲಿರುವವರು ಜೀವನೋಪಾಯಕ್ಕಾಗಿ ಡ್ರೈವಿಂಗ್ ಕಲಿತು ಯಾರದ್ದೂ ಗಾಡಿ ಓಡಿಸುತ್ತಿದ್ದ ಇವರು ಇಂದು ಛತ್ರಪತಿ ಶಿವಾಜಿ ಮಹಾರಾಜರ ನಾಡು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು. ಸ್ನೇಹಿತರೆ, ಇವೆಲ್ಲ ಗಮನಿಸಿದಾಗ ಅನ್ನಿಸುವುದು, ನಾವು ನೀವೆಲ್ಲ ನೆಪ ಮಾತ್ರ, ಆಡಿಸುವವನು ಬೇರೊಬ್ಬನಿದ್ದಾನೆ ಎಂಬ ಮಾತು ಪರಮಸತ್ಯ. ಹಾಗಾಗಿ ಈ ಭೂಮಿಯಲ್ಲಿ ಇರುವ ಯಾವ ವ್ಯಕ್ತಿಗಳನ್ನು ನಾವು ಕಡೆಗಣಿಸಬಾರದು. ಅವನು ಬಡವನಾಗಿರಲಿ, ಶ್ರೀಮಂತನಾಗಿರಲಿ, ಭಿಕ್ಷುಕನಾಗಿರಲಿ, ಮುಂದೆ ಕಾಲಚಕ್ರ ತಿರುಗಿ ಯಾವ ಅದ್ಭುತಗಳು ಸಂಭವಿಸುತ್ತವೆ ಎಂದು ಹುಲುಮಾನವರಾದ ನಾವು ಹೇಳಲಾಗದು. ತೇನ ವಿನಾ ತೃಣಮಪಿ ನ ಚಲತಿ ಎನ್ನುವ ಮಾತಿನಂತೆ ಆ ಭಗವಂತನ ಇಚ್ಛೆಯಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಸಹ ಅಲುಗಾಡಲಾರದು. ಹಾಗಾಗಿ ನಾವು ಜೀವನದಲ್ಲಿ ಎಂತಹ ಕಷ್ಟದ ಪರಿಸ್ಥಿತಿಗಳು ಬಂದರೂ ಹೆದರಬಾರದು. ಆತ್ಮವಿಶ್ವಾಸ ಎಂಬ ಜೀವಜಲ ಬತ್ತದಂತೆ ದೃಢವಾದ ಸಂಕಲ್ಪ ನಮ್ಮಲ್ಲಿರಬೇಕು. ಇದಕ್ಕೆ ಪೂರಕವಾಗಿ ಸ್ವಾರಸ್ಯಕರ ಮಾತೊಂದು ಹೇಳುವುದಾದರೆ, ನಾವು ಕಲಿಯುವ ಪಾಠಶಾಲೆಗಳಲ್ಲಿ ಮೊದಲು ನಮಗೆ ಪಾಠ ಕಲಿಸಿ ನಂತರ ಗುರುಗಳು ಪರೀಕ್ಷೆಯನ್ನು ಮಾಡುತ್ತಾರೆ. ಆದರೆ ಭಗವಂತನ ಪಾಠಶಾಲೆಯಲ್ಲಿ ಹಾಗಲ್ಲ, ಮೊದಲು ಪರೀಕ್ಷೆಯನ್ನು ಒಡ್ಡಿ ನಂತರ ಪಾಠವನ್ನು ಕಲಿಸುತ್ತಾನೆ. ಅಂದರೆ ಜೀವನದ ವಿಶೇಷ ಅನುಭವ, ಜೀವನದ ಅರ್ಥ, ಉದ್ದೇಶದ ಪರಿಕಲ್ಪನೆಯನ್ನು ಆ ಭಗವಂತ ಕಲಿಸಿಯೇ ಬಿಡುತ್ತಾನೆ. ಅವನ ಶಾಲೆಯಿಂದ ಹೊರಹೊಮ್ಮಿದ ಮಕ್ಕಳು ಪರಿಶುದ್ಧರಾಗಿ ಮೂರ್ತಿ ರೂಪದಲ್ಲಿ ಹೊರಹೊಮ್ಮುವುದಂತೂ ಸತ್ಯ. ಈ ಪ್ರಪಂಚದಲ್ಲಿರುವ ಸಕಲ ಕೋಟಿ ಜೀವರಾಶಿಗಳು ಆ ಪರಮಾತ್ಮನ ಮಕ್ಕಳೇ, ಹಾಗೆ ದೈವಾಂಶ ಸಂಭೂತರೇ. ಅವನು ಕಳ್ಳನಾಗಿರಲಿ, ಮಳ್ಳನಾಗಿರಲಿ, ಬಡವನಾಗಿರಲಿ, ಬಲ್ಲಿದನಾಗಿರಲಿ, ಕುರುಡನಾಗಿರಲಿ, ಕುಂಟನಾಗಿರಲಿ, ಎಲ್ಲವೂ ಅವನ ಸೃಷ್ಟಿಯೇ. ಹಾಗೆ ಎಲ್ಲರ ಮೇಲೂ ಅವನ ದೃಷ್ಟಿಯೇ ಇರುವುದು. ಹೇಗೆ ಎಲ್ಲೋ ಹುಟ್ಟಿ ಎಲ್ಲೋ ಹರಿದ ನದಿಗಳೆಲ್ಲ ಕೊನೆಗೆ ಸಮುದ್ರವನ್ನು ಸೇರಲೇಬೇಕು, ಹಾಗೆ ನಾವೆಲ್ಲ ಅಂದರೆ ಎಲ್ಲ ಆತ್ಮಗಳು ಆ ಪರಮಾತ್ಮನಲ್ಲಿ ಲೀನವಾಗಲೇಬೇಕು. ಇದು ಬದುಕಿನ ಸತ್ಯ. ಸ್ವಲ್ಪ ಈ ವಿಷಯದಿಂದ ಆಚೆ ಬಂದು ಈ 4 ವ್ಯಕ್ತಿಗಳ ಬಗ್ಗೆ ಕುತೂಹಲದಿಂದ ನೋಡುವುದಾದರೆ, ಮೊದಲನೇದಾಗಿ ನರೇಂದ್ರ ದಾಮೋದರ ದಾಸ್ ಮೋದಿ. ಇವರ ಬಾಲ್ಯ ಜೀವನ ಅತ್ಯಂತ ಕಷ್ಟಕರವಾಗಿತ್ತು. ಸೆಪ್ಟೆಂಬರ್ 17, 1950ರಲ್ಲಿ ಗುಜರಾತ್ ರಾಜ್ಯದ ಮೆಹಸಾನ ಜಿಲ್ಲೆಯ ವಡನಗರದಲ್ಲಿ 4 ಮಕ್ಕಳ ಪೈಕಿ 3ನೇಯವರಾಗಿ ಜನಿಸಿದರು. ತಂದೆ ದಾಮೋದರ ದಾಸ್ ಮೂಲಚಂದ್ ಮೋದಿ, ತಾಯಿ ಹೀರಾಬೆನ್. ಅತೀ ಬಡ ಕುಟುಂಬದಲ್ಲಿ ಜನಿಸಿದ ಇವರು ವಾದ್ ನಗರದ ರೈಲ್ವೆ ನಿಲ್ದಾಣದಲ್ಲಿ ಚಹಾದ ಅಂಗಡಿಯನ್ನು ನಡೆಸುತ್ತಿದ್ದ ಸಮಯದಲ್ಲಿ ತಂದೆಗೆ ಸಹಾಯ ಮಾಡುತ್ತಿದ್ದರು. ಆಗಲೇ ಸಮಾಜ ಸೇವೆ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. 18ನೇ ವಯಸ್ಸಿನಲ್ಲಿಯೇ ಜಶೋದಾಬೆನ್ ಚಿಮಣ್ಲಾಲ್ ಜೊತೆ ಮದುವೆಯಾದರು. ಬಾಲ ದಂಪತಿಗಳು ಜೊತೆಗಿದ್ದು ನಂತರ ಪತ್ನಿಯನ್ನು ತೊರೆದರು. ಜಶೋದಾಬೆನ್ ತಮ್ಮ ಜೀವನವನ್ನೆಲ್ಲ ಶಿಕ್ಷಕಿಯಾಗಿ ಕಳೆದು ಈಗ ನಿವೃತ್ತಿಯಾಗಿದ್ದಾರೆ. ಮುಂದೆ ನಡೆದದ್ದೆಲ್ಲ ಪವಾಡ ಎಂಬಂತೆ ಮೋದಿ ಜೀವನದಲ್ಲಿ ಅಮೂಲಾಗ್ರ ಬದಲಾವಣೆಯಾಯಿತು. ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ ಅತಿ ಹೆಚ್ಚು ಬಾರಿ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿ, ನಂತರ 2014ರ ಲೋಕಸಭಾ ಚುನಾವಣೆಯಲ್ಲಿ ಗುಜರಾತ್ನ ವಡೋದರ ಹಾಗೂ ವಾರಣಾಸಿ ಎರಡೂ ಕ್ಷೇತ್ರಗಳಲ್ಲಿ ಗೆದ್ದು ಭವ್ಯ ಭಾರತದ 14ನೇ ಪ್ರಧಾನಮಂತ್ರಿಯಾದರು. ತದನಂತರ 2ನೇ ಬಾರಿಗೆ ಭಾರತದ ಪ್ರಧಾನಮಂತ್ರಿಯಾಗಿ ಚುಕ್ಕಾಣಿ ಹಿಡಿದು ಪ್ರಪಂಚವೇ ಭಾರತದತ್ತ ನೋಡುವಂತೆ ಅಭಿವೃದ್ಧಿಯ ಹರಿಕಾರರಾಗಿ ಹೊರಹೊಮ್ಮಿದ್ದು ಮರೆಯಲಾಗುವುದಿಲ್ಲ. ಆ ಭಗವಂತನ ಇಚ್ಛೆಯಂತೆ ಈ ಶತಮಾನದ ಪುಣ್ಯ ಕಾರ್ಯವಾದ ಭವ್ಯ ರಾಮ ಮಂದಿರ ನಿರ್ಮಿಸಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯದೊಂದಿಗೆ ಕೋಟ್ಯಂತರ ರಾಮಭಕ್ತರ ಶತಮಾನಗಳ ಮಹಾದಾಸಿಯನ್ನು ಈಡೇರಿಸಿದರು. ಇವರ ಅವಧಿಯಲ್ಲಿ ಭಾರತ ಪ್ರಪಂಚದ ಪ್ರಬಲ ರಾಷ್ಟ್ರವಾಗಿ ವಿಶ್ವಗುರುವಾಗಿ ಬೆಳೆಯುವ ದಿನಗಳು ದೂರವಿಲ್ಲ. ದ್ರೌಪದಿ ಮುರ್ಮುರವರು ಒಡಿಸ್ಸಾ ರಾಜ್ಯದ ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿದ ಇವರು ಪರಿಶಿಷ್ಟ ಬುಡಕಟ್ಟು ಸಮುದಾಯಕ್ಕೆ ಸೇರಿದವರು. ಕಡುಬಡತನದಲ್ಲೇ ಮಿಂದೆದ್ದು ಮುಂದೆ ಶಿಕ್ಷಕಿಯಾಗಿ, ಶಾಸಕರಾಗಿ, ಸರಕಾರದ ಮಂತ್ರಿಯಾಗಿ, ರಾಜ್ಯಪಾಲರಾಗಿ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಪ್ರಸ್ತುತ ಭವ್ಯ ಭಾರತದ ಅತ್ಯುನ್ನತ ಹುದ್ದೆಯಾದ
ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಈ ಮೂಲಕ ಸ್ಥಳೀಯ ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಮೊದಲ ರಾಷ್ಟ್ರಪತಿ ಎಂಬ ಹೆಗ್ಗಳಿಕೆಯ ಜೊತೆಗೆ ರಾಷ್ಟ್ರಪತಿ ಹುದ್ದೆ ಅಲಂಕರಿಸಿದ ಎರಡನೆಯ ಮಹಿಳೆಯೂ ಹೌದು. ಕಾಲಚಕ್ರ ಯಾವ ರೀತಿ ಬದಲಾಗುತ್ತದೆ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ ಶ್ರೀಮತಿ ದ್ರೌಪದಿ ಮುರ್ಮುರವರು. ಯೋಗಿ ಆದಿತ್ಯನಾಥ್ ಉತ್ತರಾಖಂಡ್ನ ಗಢ್ವಾಲ್ ಜಿಲ್ಲೆಯಲ್ಲಿ 1972ರಲ್ಲಿ ರಾಜಪೂತ್ ಮನೆತನದಲ್ಲಿ ಜನಿಸಿದರು. ಇವರ ಮೂಲ ಹೆಸರು ಅಜಯ್ ಸಿಂಗ್. ಹಾಗೆ BSc ಪದವೀಧರರೂ ಕೂಡ. 22ನೇ ವಯಸ್ಸಿನಲ್ಲಿ ಪರಿವಾರ ತೊರೆದು ಸನ್ಯಾಸ ಜೀವನದತ್ತ ಒಲವು ತೋರಿದರು. ಕಠೋರ ಹಿಂದುತ್ವದ ಮೂಲಕ ಎಲ್ಲರ ಮನೆಮಾತಾದರು. ಗೋರಖ್ಪುರದಲ್ಲಿ ಒಂದು ಮಠಕ್ಕೆ ಸೀಮಿತವಾಗಿರಬೇಕಾದ ಯೋಗಿ ಆದಿತ್ಯನಾಥ್ ವಿಧಿವಿಲಾಸ ಎಂಬಂತೆ ರಾಜಕೀಯ ಜೀವನಕ್ಕೆ ಕಾಲಿಟ್ಟರು. ಸತತ 5 ಬಾರಿ ಭಾರೀ ಮತಗಳ ಅಂತರದಿಂದ ಗೋರಖ್ಪುರ ಎಂಪಿಯಾಗಿ ಆಯ್ಕೆಯಾದರು. ಮುಂದಿನ ದಿನಗಳಲ್ಲಿ ತಮ್ಮ ಅಭಿವೃದ್ಧಿಯ ಕೆಲಸಗಳಿಂದಲೇ ಎಲ್ಲರಿಗೂ ಉತ್ತರ ನೀಡಿದರು. ಆ ದಿನಗಳಲ್ಲಿ ಯೋಗಿಯನ್ನು ಸೋಲಿಸುವುದು ಅಥವಾ ಸರಿಯಾಗಿ ಸ್ಪರ್ಧೆ ಒಡ್ಡಲು ಯಾರಿಂದಲೂ ಸಾಧ್ಯವಾಗಲೇ ಇಲ್ಲ. ತಮ್ಮ ಕಠಿಣ ಪರಿಶ್ರಮ, ಜನಪರ ಆಡಳಿತ, ಕಠೋರ ನಿಲುವು, ಉಗ್ರರ ದಮನ, ಅಭಿವೃದ್ಧಿಯ ಹರಿಕಾರರಾಗಿ ಸತತ 2ನೇ ಬಾರಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಅವಧಿಯಲ್ಲಿದ್ದಾರೆ. ಅಯೋಧ್ಯ ರಾಮಮಂದಿರ ನಿರ್ಮಾಣ ಕಾರ್ಯದಲ್ಲಿ ಅವರ ಪಾತ್ರ ಬಹಳ ದೊಡ್ಡದು. ಅದು ಕೋಟ್ಯಂತರ ರಾಮಭಕ್ತರಿಗೆ ತಿಳಿದಂತಹ ವಿಷಯ ಕೂಡ. ಇನ್ನೊಂದು ವಿಶೇಷ ಎಂದರೆ ಯೋಗಿಯವರ ಸಹೋದರಿಯರು ಮತ್ತು ಕುಟುಂಬದ ಕೆಲ ಸದಸ್ಯರು ದೇವಸ್ಥಾನಗಳ ಹತ್ತಿರ ಸಾಮಾನ್ಯ ಅಂಗಡಿಯನ್ನು ಇಟ್ಟುಕೊಂಡು ಇವತ್ತಿಗೂ ಸಾಮಾನ್ಯರಂತೆ ಜೀವನ ನಡೆಸುತ್ತಿದ್ದಾರೆ ಎಂದರೆ ನೀವೇ ಊಹಿಸಿ ಯೋಗಿಯವರ ಪರಿಶುದ್ಧ ರಾಜಕಾರಣ ಮತ್ತು ವ್ಯಕ್ತಿತ್ವ ಎಂಥದ್ದು ಎನ್ನುವುದನ್ನು. ಹಾಗಾಗಿ ಜೀವನ ಎಂಬ ಮಹಾಸಾಗರದಲ್ಲಿ ವ್ಯಕ್ತಿಯ ಪಾತ್ರವನ್ನು ನಿರ್ದೇಶಿಸುವವನು ಆ ಭಗವಂತ. ನಾವು ಕುಣಿಯಬೇಕಷ್ಟೇ. ಹುಲು ಮಾನವರಾದ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಏಕನಾಥ್ ಶಿಂದೆ ಮಹಾರಾಷ್ಟ್ರದ ಸತಾರದಲ್ಲಿರುವ ಜವಳಿ ತಾಲೂಕಿನ ಡೇರ್ ಗ್ರಾಮದಲ್ಲಿ ಜನಿಸಿದ ಇವರು ಮರಾಠ ಸಮುದಾಯಕ್ಕೆ ಸೇರಿದವರು. ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿದ ಇವರು ಕಡು ಬಡತನದಿಂದಾಗಿ ತಮ್ಮ ವಿದ್ಯಾಭ್ಯಾಸವನ್ನು ಅರ್ಧದಲ್ಲೇ ನಿಲ್ಲಿಸಿ ಆಟೋ ರಿಕ್ಷಾ ಓಡಿಸುವ ಮೂಲಕ ತಮ್ಮ ಕುಟುಂಬವನ್ನು ಸಾಕಿ ಸಲುಹಿದರು. ತದನಂತರ ಆರ್ಥಿಕ ಪರಿಸ್ಥಿತಿ ಚೇತರಿಸಿದಾಗ ವಿದ್ಯಾಭ್ಯಾಸ ಮತ್ತೆ ಮುಂದುವರೆಸಿ BA ಪದವಿಯನ್ನು ಪಡೆದರು. ಮಹಾರಾಷ್ಟ್ರದಲ್ಲಿ ಅನೇಕ ಸಂಘಟನೆಗಳ ಚಳುವಳಿಯಲ್ಲಿ ಭಾಗವಹಿಸಿ ಜನರ ಧ್ವನಿಯಾಗಿ ಕೆಲಸ ನಿರ್ವಹಿಸಿದರು. ನಂತರ ತಮ್ಮ ಬಾಳ ಸಂಗಾತಿಯಾಗಿ ಲತಾ ಶಿಂದೆಯವರನ್ನು ವರಿಸಿ 3 ಮಕ್ಕಳ ತಂದೆಯಾಗಿ ತುಂಬು ಕುಟುಂಬ ನಡೆಸುತ್ತಿರುವಾಗ ಅವರ ಜೀವನದಲ್ಲಿ ಘೋರ ಘಟನೆಯೊಂದು ನಡೆದೇ ಹೋಯಿತು. ವಿಧಿಯಾಟ ಎಂಬಂತೆ ಜೂನ್ 2, 2000ನೇ ಇಸ್ವಿಯಲ್ಲಿ ಅವರ ಮಗ ದೀಪೇಶ್ 11 ವರ್ಷ ಮತ್ತು ಮಗಳು ಶುಭದಾ 7 ವರ್ಷ ಇವರು ಮಹಾರಾಷ್ಟ್ರದ ತಮ್ಮ ಹಳ್ಳಿಯ ಸಮೀಪದಲ್ಲಿರುವ ಸರೋವರದಲ್ಲಿ ದೋಣಿ ವಿಹಾರಕ್ಕೆ ಹೋದಾಗ ದೋಣಿ ಮಗಿಚು ಬಿದ್ದು 2 ಮಕ್ಕಳು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದರು. ಈ ನೋವನ್ನು ಸಹಿಸಿಕೊಳ್ಳಲಾರದ ಶಿಂದೆ ಹಲವಾರು ತಿಂಗಳುಗಳ ಕಾಲ ಖಿನ್ನತೆಗೆ ಜಾರಿದ್ದರು. ತದನಂತರ ಚೇತರಿಸಿಕೊಂಡು ಬಾಳ್ವೆಯನ್ನು ನಡೆಸಿದರು. ನಂತರ ನಡೆದದ್ದು ಚಮತ್ಕಾರ ಎಂಬಂತೆ ಮೊದಲ ಬಾರಿ ಕಾರ್ಪೊರೇಟರ್ ಆಗಿ 2004ರಿಂದ ಸತತ 4 ಬಾರಿ ವಿಧಾನಸಭೆ ಸದಸ್ಯರಾಗಿ, ಸಂಸದರಾಗಿ, ವಿರೋಧ ಪಕ್ಷದ ನಾಯಕರಾಗಿ, 2014ರಿಂದ 19ರಲ್ಲಿ ಕ್ಯಾಬಿನೆಟ್ ಮಂತ್ರಿಯಾಗಿ, ಥಾಣೆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ, 2022ರಲ್ಲಿ ಮಹಾರಾಷ್ಟ್ರದ ರಾಜಕೀಯ ಬಿಕ್ಕಟ್ಟಿನಲ್ಲಿ ಪ್ರಮುಖ ಪಾತ್ರವಹಿಸಿ ಪ್ರಸ್ತುತ ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಅವರ ಮಗ ಶ್ರೀಕಾಂತ್ ಶಿಂದೆ ಮಹಾರಾಷ್ಟ್ರದ ಕಲ್ಯಾಣ ಕ್ಷೇತ್ರದ 17ನೇ ಲೋಕಸಭಾ ಸದಸ್ಯರಾಗಿದ್ದಾರೆ. 2019ರಲ್ಲಿ ಅದೇ ಕ್ಷೇತ್ರದಿಂದ 2ನೇ ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಕೂಡ. ಏಕನಾಥ್ ಶಿಂದೆಯವರ ಮಗ ಅತ್ಯಂತ ಕಿರಿಯ ಮರಾಠ ಸಂಸತ್ ಸದಸ್ಯರು ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಹೀಗೆ ಏಕನಾಥ ಶಿಂದೆ ಬಾಳಿನಲ್ಲಿ ಏರಿಳಿತ, ನೋವು ನಲಿವು ಕಂಡ ಮಹಾನ್ ಜನನಾಯಕರು ಹೌದು. ಸ್ನೇಹಿತರೆ, ಆ ಭಗವಂತ ಜೀವನದಲ್ಲಿ ಅನೇಕ ಪರೀಕ್ಷೆಯನ್ನು ಒಡ್ಡುತ್ತಲೇ ಇರುತ್ತಾನೆ. ಇನ್ನೊಂದನ್ನು ಪಡೆಯುವಾಗ ಒಂದನ್ನು ಕಳೆದುಕೊಳ್ಳಲೇಬೇಕು ಎನ್ನುವ ಮಾತು ಪ್ರತಿಯೊಬ್ಬರ ಬಾಳಿನಲ್ಲೂ ಸತ್ಯ. ನೋವನ್ನು ತಿಂದ ಜೀವಕ್ಕೆ ಆ ಭಗವಂತ ಮುಂದಿನ ದಿನಗಳಲ್ಲಿ ಅದರ 10 ಪಟ್ಟು ಸಂತೋಷವನ್ನು ಕೊಡುತ್ತಾನೆ ಎಂಬ ಭರವಸೆ ನಮ್ಮಲ್ಲಿರಬೇಕು. ಒಬ್ಬ ವ್ಯಕ್ತಿ ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾನೆ ಎಂದರೆ ಅವನ ಮೇಲೆ ಭಗವಂತನ ಕಣ್ಣು ಬಿದ್ದಿದೆ ಎಂದೇ ಅರ್ಥ. ಹೇಗೆ ಒಂದು ಕಲ್ಲು 100 ಉಳಿಯ ಏಟನ್ನು ತಿಂದ ನಂತರ ಸುಂದರ ಮೂರ್ತಿಯಾಗಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಸಕಲರಿಂದಲೂ ಪೂಜಿಸಲ್ಪಡುವಂತೆ ನಮ್ಮ ಜೀವನವೂ ಹಾಗೆ. ಇದಕ್ಕೆ ವಿರುದ್ಧವಾಗಿ ಉಳಿಯ ಒಂದೂ ಏಟನ್ನು ತಿನ್ನದ ಕಲ್ಲು ದೇವಸ್ಥಾನದ ಮೆಟ್ಟಿಲಾಗಿ ಬಳಕೆಯಾಗಿ 100 ಜನ ಅದನ್ನು ತುಳಿದುಕೊಂಡು ಬರುವಂತೆ ಕಷ್ಟ ನಷ್ಟ
ನೋವು ನಲಿವು ಮಾನ ಅವಮಾನ ಇರದ ಜೀವನವು ಹಾಗೇ ಆಗಿಬಿಡುತ್ತದೆ. ಹಾಗಾಗಿ ಸ್ನೇಹಿತರೆ, ಜೀವನವೆಂಬ ಮಹಾನದಿಯ ತಿರುವನ್ನು ಯಾರಿಂದಲೂ ಊಹಿಸಲು ಸಾಧ್ಯವಿಲ್ಲ. ನಮ್ಮ ಜೀವನದಲ್ಲಿ ಏನು ನಡೆಯಬೇಕು ಅದು ನಡೆದೇ ತೀರುತ್ತದೆ. ಅದು ವಿಧಿಲಿಖಿತ. ಆದರೂ ನಮ್ಮ ಪ್ರಯತ್ನ, ಸತತ ಪರಿಶ್ರಮ, ಅಪಾರ ನಂಬಿಕೆ, ಆತ್ಮವಿಶ್ವಾಸದಿಂದ ಜೀವಿಸೋಣ. ಈ ಎಲ್ಲ ಮಹಾನ್ ವ್ಯಕ್ತಿಗಳ ಜೀವನಗಾಥೆ ನಮಗೆ ಆದರ್ಶಪ್ರಾಯವಾಗಲಿ ಎನ್ನುತ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು.